ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಬೆಂಗಳೂರಲ್ಲಿ ಭಾರತ ಪಾಕ್ ಟಿ20 ಕಾದಾಟ. 250ರ ಟಿಕೆಟ್ ಕಾಳಸಂತೆಯಲ್ಲಿ 3000ಕ್ಕೆ ಮಾರಾಟ. ಟಿಕೆಟ್ ಪಡೆಯಲು ಅಭಿಮಾನಿಗಳ ಪರದಾಟ. ಮಳೆ ಹುಡುಗಿ ಬಾಳಲ್ಲಿ ಬಿರುಗಾಳಿ. ಪೂಜಾ ಗಾಂಧಿ ಸುತ್ತ ವಿವಾದದ ಸುಳಿ. ದೂರು ದಾಖಲಿಸಿದ ಡಾಕ್ಟರ್ ಕಿರಣ್ ವಿರುದ್ಧ ಪೂಜಾ ವಾಗ್ದಾಳಿ. ಡಾಕ್ಟರ್ ಜೊತೆ ಪತ್ನಿ ಸಂಬಂಧದ ಬಗ್ಗೆ ಅನುಮಾನ. ಮನೆ ಮಾಲೀಕ ತೆಗೆದ ವೈದ್ಯನ ಪ್ರಾಣ. ಕೊಲೆ ಪಾತಕ. ಯಲಹಂಕ ಪೊಲೀಸರಿಗೆ ಶರಣು. ಸಿಲಿಕಾನ್ ಸಿಟಿಯಲ್ಲಿ ಕ್ರಿಸ್ಮಸ್ ಹಬ್ಬದ ತಯಾರಿ ಅಬ್ಬರ. ಜನರನ್ನ ಸೆಳೆಯಲು ಮಾಲ್ಗಳಲ್ಲಿ ನಾನಾ ಶೃಂಗಾರ. ಬೆಲೆ ಏರಿಕೆಯಿಂದ ಸಂಭ್ರಮಕ್ಕೆ ಸಂಚಕಾರ. ತೆರೆಯ ಮೇಲೆ ದಬಾಂಗ್ 2 ಮೋಡಿ. ಮತ್ತೆ ಮಿಂಚಿದ ಸಲ್ಲು ಸೋನಾಕ್ಷಿ ಜೋಡಿ. ಚಿತ್ರಮಂದಿರಗಳಿಗೆ ಅಭಿಮಾನಿಗಳು ಬಂದ್ರು ಓಡೋಡಿ. ಬೆಂಗಳೂರಲ್ಲೀಗ ಟಿ20 ಕ್ರಿಕೆಟ್ ಜ್ವರ ಶುರುವಾಗಿದೆ. ಅದು ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಮ್ಯಾಚ್ ಬೇರೆ. ಇವತ್ತು ಟಿಕೆಟ್ ವಿತರಿಸೋ ಕಾರ್ಯ ನಡೀತು. ಆದರೆ ಒಂದೇ ದಿನಕ್ಕೆ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿವೆ. ಕಾಳಸಂತೆಯಲ್ಲಿ ಮಾತ್ರ ರಾಜಾರೋಷವಾಗಿ ದುಪ್ಪಟ್ಟು ಬೆಲೆಗೆ ಮಾರಾಟವಾಗ್ತಿವೆ. ಬೆಂಗಳೂರಿನಲ್ಲಿ ನಡೆಯುವ ಬದ್ಧವೈರಿಗಳ ನಡುವಿನ ಪಂದ್ಯಕ್ಕೆ ಈಗಾಗಲೇ ಎಲ್ಲಾ ಟಿಕೆಟ್ ಮಾರಾಟವಾಗಿವೆ. ಪ್ರೇಕ್ಷಕರಿಗೆ ನೇರವಾಗಿ ನೀಡಲಾದ ಗ್ಯಾಲರಿ ಟಿಕೆಟ್ ಎಲ್ಲ ನಿನ್ನೆ ಒಂದೇ ದಿನದಲ್ಲಿ ಅಭಿಮಾನಿಗಳ ಕೈ ಸೇರಿದ್ದು ಕೇವಲ 6 ಗಂಟೆಯಲ್ಲಿ 5565 ಟಿಕೆಟ್ಗಳು ಮಾರಾಟವಾದವು. ಟಿಕೆಟ್ ಪಡೆದ ಅಭಿಮಾನಿಗಳ ಸಂತೋಷ ಮುಗಿಲು ಮುಟ್ಟಿತ್ತು. ನಾವು 4:15ಕ್ಕೆ ಬಂದಿದ್ದೀವಿ ಸರ್. ಬೆಳಗ್ಗೆಯಿಂದ 4:15ಕ್ಕೆ ಬಂದುಬಿಟ್ಟು ಕ್ಯೂವಲ್ಲಿ ನಿಂತಿದ್ದು. ಇವಾಗ ಒಳಗಡೆ ಹೋಗ್ತಿದ್ದೀವಿ. ಒಪ್ಪೋ ರೇಟ್ ಒಂದೇ ಟಿಕೆಟ್ ಅಂತಂದ್ರು, 2 ಟಿಕೆಟ್ ಮಾಡಿದ್ವಿ. ಎಷ್ಟೇ ಇಂಡಿಯಾ ಗೆದ್ರೆ ಸಾಕು ವಿಕ್ರಮ್ ಅಂತಂದ. ಭಾರತ ಪಾಕಿಸ್ತಾನ ಟಿ20 ಪಂದ್ಯಕ್ಕೆ ಸಾಕಷ್ಟು ಭದ್ರತೆ ವಹಿಸಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಜಾಗ್ರತೆ ವಹಿಸಲಾಗಿದೆ. ಟಿಕೆಟ್ಗಾಗಿ ಬಹುದಿನಗಳಿಂದ ಕಾಯ್ದು ಕುಳಿತಿದ್ದ ಪ್ರೇಕ್ಷಕರಿಗೆ ಸೂಕ್ತ ಮಾರ್ಗದಲ್ಲಿ ಟಿಕೆಟ್ ನೀಡಲಾಗಿದೆ. ಟಿಕೆಟ್ ಪಡೆದವರ ಮಾಹಿತಿ ದಾಖಲಿಸಿಕೊಳ್ಳಲಾಗಿದ್ದು ಎನ್ಸಿಎ ಒಳಗಡೆ 4 ಕೌಂಟರ್ನಲ್ಲಿ ಟಿಕೆಟ್ ವಿತರಿಸಲಾಯಿತು. ಟಿಕೆಟ್ ಸೋಲ್ಡ್ ಔಟ್ ಆದರೂ ಜನರು ಕ್ಯೂನಲ್ಲಿ ನಿಂತಿದ್ದು ಕಂಡುಬಂತು. ಮೈದಾನದ ಸುತ್ತಮುತ್ತ ಯಾರೂ ಅತಿಕ್ರಮ ಪ್ರವೇಶ ಮಾಡದಂತೆ ನೋಡಿಕೊಳ್ಳಲಾಗುತ್ತಿದೆ. ಜೊತೆಗೆ ಬಾಂಬ್ ಪತ್ತೆ ದಳ, ಶ್ವಾನದಳ ಗಸ್ತು ಹೊಡೆಯುತ್ತಿದ್ದು ಗುರುತಿನ ಪತ್ರವಿಲ್ಲದ ಅಭಿಮಾನಿಗಳಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ನೀಡುತ್ತಿಲ್ಲ. ಪ್ರತಿಯೊಂದು ಕ್ಷಣವನ್ನು ಚಿತ್ರೀಕರಿಸಿಕೊಳ್ಳಲಾಗುತ್ತಿದ್ದು ಯಾವುದೇ ಅಹಿತಕರ ಘಟನೆಯಾಗದಂತೆ ನೋಡಿಕೊಳ್ಳಲಾಗುತ್ತಿದೆ. ಇಲ್ಲಿ ಪ್ರೇಕ್ಷಕರು ರಾತ್ರಿನೇ ಬಂದು ನಿಲ್ಲುವಂಥ ಬಂದು ಕ್ರೌಡ್ ಮಾಡುವಂಥ ಒಂದು ವ್ಯವಸ್ಥೆ ಇದ್ದಿದ್ದರಿಂದ ಈ ಸಾರಿ ಭಾಳ ವ್ಯವಸ್ಥಿತವಾಗಿ ಕ್ಯೂ ಸಿಸ್ಟಮ್ ಮಾಡಿದ್ದೀವಿ. ಒಳಗಡೆ ಕೂಡ ಇಡೀ ಈಗ ಸ್ಟೇಡಿಯಂ ಒಳಗಡೆ 2000 ಜನ ಇದ್ದಾರೆ. ಜಿಗ್ಜಾಗ್ ಮಾಡಿ ಅಲ್ಲಿ ಕೂಡ ಬ್ಯಾರಿಕೇಡ್ ಹಾಕಲಾಗಿದೆ. ಈ ಒಬ್ಬ ACP, 2 ಇನ್ಸ್ಪೆಕ್ಟ್ರು, 16 ಜನ ಸಬ್ ಇನ್ಸ್ಪೆಕ್ಟ್ರು ಮತ್ತು 60 ಜನ HCPCಗಳು ಈ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇದ್ದಾರೆ. ಹೆಚ್ಚಿದ ಬ್ಲ್ಯಾಕ್ ಟಿಕೆಟ್ ಮಾರಾಟ. ಯಾವಾಗ ಟಿಕೆಟ್ ಸೋಲ್ಡ್ ಔಟ್ ಆಯಿತು ಅಂತ ಗೊತ್ತಾಯಿತು ಅಭಿಮಾನಿಗಳು ಬ್ಲ್ಯಾಕ್ನಲ್ಲಿ ಟಿಕೆಟ್ ಕೊಳ್ಳಲು ಮುಂದಾದರು. ಚಿನ್ನಸ್ವಾಮಿ ಸ್ಟೇಡಿಯಂ ಎದುರೇ ಬ್ಲ್ಯಾಕ್ ಟಿಕೆಟ್ ಮಾರಾಟ ಜೋರಾಗಿತ್ತು. ಬೇಕಾಗಿತ್ತು ಎಷ್ಟು? 3000 ಎಲ್ಲರೂ ಬರೀ 3000 ಯಾ ಸರ್? ಅಲ್ಲಿ ನೋಡಿ ಪರಿಸ್ಥಿತಿ ಹತ್ರ ಇದೆ. ಅಲ್ಲಿ ಯಾರು 1,500 ಅಂದ್ರು ಸರ್. ಇಲ್ಲ, ಇದು ತಗೊಂಬರಿ, ನಾನು ತಗೊಂತೀನಿ ಅವನಿಂದ 2 ಟಿಕೆಟ್. ನೋಡಿದ್ರಲ್ಲ, ಬರೀ 250 ರೂಪಾಯಿ ಮೌಲ್ಯದ ಟಿಕೆಟ್ ಕಾಳಸಂತೆಯಲ್ಲಿ 3000ಕ್ಕೆ ಮಾರಾಟ ಆಗ್ತಿತ್ತು. ಹಲವಾರು ಸಂಘಟನೆಗಳ ವಿರೋಧದ ನಡುವೆಯೂ ಪಂದ್ಯ ನಡೆಯಲಿದೆ. ಟಿಕೆಟ್ ಮಾರಾಟದಲ್ಲಿ ಆಗುತ್ತಿದ್ದ ಹಿನ್ನಡೆಗೆ KSCA ಸಾಕಷ್ಟು ಕ್ರಮ ಕೈಗೊಂಡರೂ ಕಾಳಸಂತೆಯಲ್ಲಿ ಟಿಕೆಟ್ ಮಾರಾಟ ಜೋರಾಗಿಯೇ ನಡೆದಿದೆ. ಬೆಂಗಳೂರಿಂದ ಕ್ಯಾಮರಾಮನ್ ಶಿವಕುಮಾರ್ ಜೊತೆ ರವಿ, ಸುವರ್ಣ ನ್ಯೂಸ್. ಅನುಮಾನಂ ಪೆದ್ದ ರೋಗವನ್ನು ಮಾತಿದೆ. ಇದೇ ಅನುಮಾನ ಡಾಕ್ಟರ್ ಒಬ್ಬರ ಕೊಲೆಗೆ ಕಾರಣವಾಗಿದೆ. ತನ್ನ ಪತ್ನಿ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದಾನೆ ಅಂತ ಕಿರಾತಕನೊಬ್ಬ ವೈದ್ಯನ ಪ್ರಾಣವೇ ತೆಗೆದಿದ್ದಾನೆ. ಈತನನ್ನ ಒಮ್ಮೆ ನೋಡಿ. ಯಲಹಂಕ ಸಮೀಪದ ಅಟ್ಟೂರು ಲೇಔಟ್ನಲ್ಲಿರೋ ಈ ದೊಡ್ಡ ಬಂಗಲೆಯ ಒಡೆಯ ಹೆಸರು ಶಂಕರ್ ಅಲಿಯಾಸ್ ಶಿವಶಂಕರ್. ಇಲ್ಲಿ ನೋಡಿ, ಈತ ಈ ಮನೆ ಓನರ್ನ ಮೇನ್ ವಿಲನ್. ಹೆಸರು ಪುರುಷೋತ್ತಮ್. ಸಾರಿ, ಡಾಕ್ಟರ್ ಪುರುಷೋತ್ತಮ್. ಇಬ್ಬರಿಗೂ ಹಾವು ಮುಂಗಸಿತ್ತರ ಯಾವುದೇ ವೈಷಮ್ಯವಿರಲಿಲ್ಲ.
ಆದ್ರೆ ಯಾರೋ ಹೇಳಿದ ಮಾತನ್ನ ಕೇಳಿಕೊಂಡ ಶಿವಶಂಕರ್ ನಿನ್ನೆ ರಾತ್ರಿ ಡಾಕ್ಟರ್ ಕ್ಲಿನಿಕ್ಗೆ ಬೀಗ ಜಡಿದಿದ್ದ. ಡಾಕ್ಟರ್ ಪುರುಷೋತ್ತಮ್ ಬೈಕ್ನಲ್ಲಿ ಹೋಗ್ತಿದ್ದಾಗ ಅಡ್ಡಗಟ್ಟಿದ ಶಿವಶಂಕರ್ ಚಾಕುವಿನಿಂದ 17 ಕಡೆ ಮನ ಬಂದಂತೆ ಇರಿದು ಕೊಲೆ ಮಾಡಿಬಿಟ್ಟಿದ್ದಾನೆ. ಈ ಡಾಕ್ಟ್ರು ಕ್ಲಿನಿಕ್ಕಿಂದ ಹೊಂದ್ಕೊಂಡು ಬರಬೇಕಾದ್ರೆ ಬೈಕ್ನಲ್ಲಿ ಹೋಗಬೇಕಾದ್ರೆ ಅಟ್ಟೂರು ಲೇಔಟ್ನಲ್ಲಿ ಮೇನ್ ರೋಡ್ನಲ್ಲಿ ಅವ್ರನ್ನ ಬೈಕನ್ನು ತಡೆದು ಅವ್ರ ಮೇಲೆ ಚಾಕುವಿಂದ ಹೊಟ್ಟೆಗೆ ಬೆನ್ನ ಮೇಲೆ ಕುತ್ತಿಗೆ ಮೇಲೆ ತಿವಿದು ಗಾಯಗೊಳಿಸಿದ್ದಾನೆ. ಅವ್ರನ್ನ ಆಸ್ಪತ್ರೆಗೆ ಸಾಗಿಸುವಾಗ ಆಸ್ಪತ್ರೆ ದಾರಿನಲ್ಲಿ ಅವರು ಸತ್ತು ಹೋಗಿದ್ದಾರೆ. ಕೊಳ್ಳೇಗಾಲ ಮೂಲದ ಡಾಕ್ಟರ್ ಪುರುಷೋತ್ತಮ್ ಶಿವಶಂಕರ್ ಅವರ ಮನೆಯ ಬಾಡಿಗೆ ಕೊಠಡಿಯಲ್ಲಿ ಕ್ಲಿನಿಕ್ ನಡೆಸ್ತಿದ್ದ. ಅದೇ ಕ್ಲಿನಿಕ್ನಲ್ಲಿ ಮಾಲೀಕನ ಪತ್ನಿ ಕೂಡ ಕೆಲಸ ಮಾಡ್ತಿದ್ಲು. ಹೀಗಾಗಿ ಮಾಲೀಕನ ಪತ್ನಿಗೂ ಡಾಕ್ಟರ್ಗೂ ಅನೈತಿಕ ಸಂಬಂಧವಿದೆ ಅನ್ನೋ ಗುಸುಗುಸು ಹರಿದಾಡ್ತಿತ್ತು. ಇದೇ ಕಾರಣಕ್ಕೆ ನಿನ್ನೆ ರಾತ್ರಿ ಡಾಕ್ಟರ್ನನ್ನ ಕೊಲೆ ಮಾಡಿಬಿಟ್ಟಿದ್ದಾನೆ. ಡಾಕ್ಟ್ರಿಗೂ ಮತ್ತು ನನ್ನ ಹೆಂಡತಿಗೂ ಏನೋ ಒಂದು ಅಕ್ರಮ ಸಂಬಂಧ ಇರ್ಬೋದು ಅಂತಕ್ಕಂಥ ಒಂದು ಸಂಶಯನೂ ಕೂಡ ಅವನಿಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಅವನು ಡಾಕ್ಟರ್ನ 9:15 ಗಂಟೆಯಲ್ಲಿ ಅವರು ಹೋಗಬೇಕಾದ್ರೆ ಮನೆಗೆ ಹೋಗಬೇಕಾದ್ರೆ ಅವನು ಗಾಯಗೊಳಿಸ್ಬಿಟ್ಟು ಚಾಕುವಿಂದ ತಿವಿದು ಅವನ್ನ ಸಾಯಿಸಿದ್ದಾನೆ. ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ ಶಿವಶಂಕರ್ ರಾತ್ರಿ 12 ಗಂಟೆಗೆ ಯಲಹಂಕ ನ್ಯೂಟೌನ್ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾನೆ. ಒಟ್ಟಲ್ಲಿ ಯಾರದ್ದೋ ಮಾತು ಕೇಳಿದ ಶಿವಶಂಕರ್ ಈಗ ಜೈಲಲ್ಲಿ ಮುದ್ದೆ ಮುರಿತಿದ್ದಾನೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅನಿಲ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಮಳೆ ಹುಡುಗಿ ಪೂಜಾ ಗಾಂಧಿ ಈಗ ಮತ್ತೊಂದು ವಿವಾದಕ್ಕೆ ಸಿಲುಕಿದ್ದಾರೆ. ಮೊನ್ನೆ ತಾನೇ ಮುರಿದು ಬಿದ್ದ ಸುದ್ದಿ ಬಂದಿತ್ತು. ಈಗ ಡಾಕ್ಟರ್ ಕಿರಣ್ ಅನ್ನೋರಿಗೆ ಪ್ರಾಣ ಬೆದರಿಕೆ ಆರೋಪ ಬಂದಿದೆ. ಆದರೆ ಪೂಜಾ ಗಾಂಧಿ ಕಿರಣ್ ವಿರುದ್ಧ ಪ್ರತಿದೂರು ದಾಖಲಿಸಿ ಕದನಕ್ಕೆ ಧುಮುಕಿದ್ದಾರೆ. ಪೂಜಾ ಗಾಂಧಿ ವಿರುದ್ಧ ಜೀವ ಬೆದರಿಕೆ ದೂರು. ಎಂಗೇಜ್ಮೆಂಟ್ ಮುರಿದು ಬೀಳಲು ಕಾರಣ ಏನು? ವಿವಾದಗಳಿಗೂ ಪೂಜಾ ಗಾಂಧಿಗೂ ಅದೇನ್ ನಂಟೋ ಏನೋ. ನಟಿ ಪೂಜಾ ಗಾಂಧಿ ಇವತ್ತು ಮತ್ತೆ ವಿವಾದಕ್ಕೆ ಸಿಲುಕಿದ್ದಾರೆ. ಉದ್ಯಮಿ ಆನಂದ್ ಗೌಡ ಜೊತೆ ಮುರಿದು ಬಿದ್ದ ಎಂಗೇಜ್ಮೆಂಟ್ ವಿಷಯ ಪೂಜಾಳಿಗೆ ಪಿತ್ತ ನೆತ್ತಿಗೇರುವಂತೆ ಮಾಡಿದೆ. ಕಳೆದ 19ರಂದು ಇಬ್ಬರ ನಿಶ್ಚಿತಾರ್ಥ ಮುರಿದು ಬಿದ್ದಿತ್ತು. ಅದೇ ದಿನ ಡಾಕ್ಟರ್ ಕಿರಣ್ ಎಂಬುವರಿಗೆ ಕರೆ ಮಾಡಿದ್ದ ಪೂಜಾ ಮತ್ತು ತಂದೆ ಪ್ರವೀಣ್ ಕುಮಾರ್ ಗಾಂಧಿ ಈ ಎಂಗೇಜ್ಮೆಂಟ್ ಮುರಿದು ಬೀಳಲು ನೀನೇ ಕಾರಣ, ನಿನ್ನನ್ನು ಮುಗಿಸುವುದಾಗಿ ಬೆದರಿಕೆ ಹಾಕಿದ್ದಾರಂತೆ. ಹಾಗಂತ ಉತ್ತರಹಳ್ಳಿಯ ನಿವಾಸಿ ಡಾಕ್ಟರ್ ಕಿರಣ್ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಡಾಕ್ಟರ್ ಕಿರಣ್ ವಿರುದ್ಧ ಪೂಜಾ ಗುಡುಗಲು ಕಾರಣ ಇದೆ. ಈ ಹಿಂದೆ ಚಿತ್ರ ನಿರ್ಮಾಣ ಮತ್ತು ಹಣಕಾಸಿನ ವಿಷಯದಲ್ಲಿ ಇಬ್ಬರ ನಡುವೆ ವೈಮನಸ್ಸು ಉಂಟಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿತ್ತು. ಜೊತೆಗೆ ಆನಂದ್ ಗೌಡ್ರಿಗೆ ಕಿರಣ್ ಪರಿಚಯ ಕೂಡ ಇತ್ತು. ಎಂಗೇಜ್ಮೆಂಟ್ ಮುರಿದು ಬೀಳುವ 3 ತಿಂಗಳ ಹಿಂದೆ ಆನಂದ್ ಗೌಡ್ರ ಮನೆಗೆ ಕಿರಣ್ ಭೇಟಿ ನೀಡಿದ್ರು. ಈ ಸುಳಿವನ್ನರಿತ ಪೂಜಾ ಈ ಬೆದರಿಕೆ ಹಾಕಿದ್ದಾರೆ ಎಂಬುದು ಕಿರಣ್ ಪರ ವಕೀಲರ ವಾದ. ನಾನು ನಿನ್ನ ಸುಪಾರಿ ಕೊಡ್ತೀನಿ ನಿನ್ನ ವಿರುದ್ಧ ನನಗೆ ಆ ರೀತಿ ನಿನಗೆ ಏನು ಬೇಕೋ ಮಾಡಿಸಿದ್ದು ನಾನು ಅಂತೇಳಿ ಕಿರಣ್ ಅವರು ಅವ್ರ ಕುಟುಂಬ ಈ ವಿಚಾರ ಯಾರಿಗೂ ಹೇಳೋಕ್ಕಾಗ್ದಿರಾ. ಯಾಕೆಂದರೆ ಪೊಲೀಸ್ ಅವ್ರಿಗೆ ಹೇಳಕ್ಕೆ ಹೋದರೆ ಆ ಹಿಂದೆ ಅವ್ರಿಗೆ ಅನುಭವ ಆಗಿದೆ. ಅವ್ರ ಕೇಸ್ನ ಅವ್ರೇನು ಪರಿಗಣಿಸಿಲ್ಲ. ಅವ್ರ ತಂದೆ ಅವ್ರ ನನ್ನ ಮಗಳಿಗೆ ನನ್ನ ಮಗಳು ಎಂಗೇಜ್ಮೆಂಟ್ ಬರೋಕ್ಕೆ ನೀನೇ ಕಾರಣ ಅಂತೇಳಿ ಅವ್ರಿಗೂ ಅದನ್ನು ಅವ್ರ ಮೊಬೈಲಿಂದಲೂ ಸಹ ದೂರ ಹೋಗಿದೆ. ಈ ಬಗ್ಗೆ ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯೆ ನೀಡಿರುವ ನಟಿ ಪೂಜಾ ಗಾಂಧಿ, ನಾನು ಯಾರಿಗೂ ಜೀವ ಬೆದರಿಕೆ ಹಾಕಿಲ್ಲ ಎಂದು ಹೇಳಿದ್ದಾರೆ. ನನ್ನ ವಿರುದ್ಧ ದೂರು ನೀಡಿರುವ ಡಾಕ್ಟರ್ ಕಿರಣ್ ಒಬ್ಬ ಸೈಕೋಪಾತ್. ಆತನಿಗೂ ನನಗೂ ಯಾವುದೇ ಸಂಬಂಧವಿಲ್ಲ, ನಾನು ಯಾವುದೇ ಬೆದರಿಕೆ ಹಾಕಿಲ್ಲ ಅಂತ ಆಕ್ರೋಶ ತೋಡಿಕೊಂಡಿರುವ ಪೂಜಾ ಕಿರಣ್ ವಿರುದ್ಧ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ನನಗೆ ಡಿಫಮೇಷನ್ ಮಾಡೋದಕ್ಕೆ, ನನ್ನ ಡಿಫೇಮ್ ಮಾಡೋದಕ್ಕೆ, ಆಮೇಲೆ ನನ್ನ ಮೇಲೆ ರಾಂಗ್ ಅಲಿಗೇಷನ್ಸ್ ಹಾಕೋದಕ್ಕೆ, ಮತ್ತು ನಾನು ನನ್ನ ಅಪ್ಪ ಅವ್ರಿಗೆ ಥ್ರೆಟ್ನಿಂಗ್ ಕೊಟ್ಟಿದ್ದೀನಿ. ನನಗೆ ಒಂದು ಮೆಂಟಲ್ ಹ್ಯಾರಸ್ಮೆಂಟ್ ಕೊಡೋದಕ್ಕೆ 506 and 509 IPC ಆ್ಯಕ್ಟಲ್ಲಿ ಅವ್ರ ಮೇಲೆ ಕೇಸ್ ರಿಜಿಸ್ಟರ್. ಡೆಫಿನೆಟ್ಲಿ ಅಲ್ಲಿ ಕೂಡ ಹೋಗ್ತೀನಿ. ನ್ಯಾಷನಲ್ ಹ್ಯೂಮನ್ ಕಮಿಷನ್ಗೆ ಮತ್ತು ಸ್ಟೇಟ್ ಕಮಿಷನ್ಗೆ ಡೆಫಿನೆಟ್ಲಿ ನಾನು ನಾಳೆ ಅಪ್ರೋಚ್ ಮಾಡ್ತೀನಿ. ಫಿಲ್ಮ್ ಚೇಂಬರಲ್ಲಿ, ನಮ್ಮ ಆರ್ಟಿಸ್ಟ್ ಅಸೋಸಿಯೇಷನ್ಗೆ ಎಲ್ಲ ಕಡೆ ನಾನು ಕಂಪ್ಲೇಂಟ್ ಕಳಿಸ್ತೀನಿ. ನಟಿ ಪೂಜಾ ಗಾಂಧಿ ಮತ್ತು ತಂದೆ ಪ್ರವೀಣ್ ಗಾಂಧಿ ವಿರುದ್ಧ ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಜೀವ ಬೆದರಿಕೆ ಆರೋಪ ದಾಖಲಾಗಿದೆ. ಪ್ರಕರಣದ ಸತ್ಯಾಸತ್ಯತೆಯನ್ನು ತನಿಖೆ ನಡೆಸಲು ಪೊಲೀಸರು ಮುಂದಾಗಿದ್ದಾರೆ. ಈ ಮೂಲಕ ವಿವಾದಗಳಿಗೂ ಪೂಜಾ ಗಾಂಧಿಗೂ ಬಿಡದ ನಂಟು ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಕ್ಯಾಮರಾಮನ್ ವಿನೋದ್ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್. ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ ಬ್ರೇಕ್ನ ನಂತರ.